4 ತಿಂಗಳ ಹಿಂದಷ್ಟೇ ಪ್ರೇಮ ವಿವಾಹವಾಗಿದ್ದ ನರ್ಸ್ ಅನುಮಾನಾಸ್ಪದ ಸಾವು, ಪತಿಯೇ ಇಂಜೆಕ್ಷನ್ ನೀಡಿ ಕೊಂದಿರುವ ಶಂಕೆ. ಗುರುಗ್ರಾಮದ ಗಡಿಹರ್ಸರು ಗ್ರಾಮದ ನಿವಾಸಿ ಕಾಜಲ್ ಮೃತಪಟ್ಟ ಯುವತಿ. ಈಕೆಯ ಪತಿ ಅರುಣ್ ಶರ್ಮಾ ಎಂಬಾತನೇ ವಿಷದ ಇಂಜೆಕ್ಷನ್ ನೀಡಿ ಕೃತ್ಯ ಎಸಗಿದ್ದಾನೆ ಎಂದು ಕುಟುಂಬಸ್ಥರು ಗಂಭೀರ ಆರೋಪ ಮಾಡಿದ್ದಾರೆ. ಬುಧವಾರ ಸಂಜೆ ಪತಿ ಅರುಣ್ ಕಾಜಲ್ನನ್ನು ಕೆಳಗೆ ಕರೆದುಕೊಂಡು ಹೋಗಿದ್ದ. ಸ್ವಲ್ಪ ಸಮಯದ ನಂತರ ಆಕೆಯ ಮೂಗಿನಿಂದ ರಕ್ತ ಸುರಿಯುತ್ತಿರುವುದು ಕಂಡುಬಂದಿದ್ದು, ಆಸ್ಪತ್ರೆಗೆ ಸಾಗಿಸುವಷ್ಟರಲ್ಲಿ ಆಕೆ ಮೃತಪಟ್ಟಿದ್ದಾಳೆ. ಘಟನೆ ನಡೆದ ಮನೆಯ ವಾಶ್ರೂಮ್ನಲ್ಲಿ ಸಿರಿಂಜ್ ಪತ್ತೆಯಾಗಿರುವುದು ಪ್ರಕರಣಕ್ಕೆ ದೊಡ್ಡ ತಿರುವು ನೀಡಿದೆ. ಎಕ್ಸ್ರೇ ಟೆಕ್ನಿಷಿಯನ್ ಆಗಿದ್ದ ಅರುಣ್ ತನ್ನ ವೈದ್ಯಕೀಯ ಜ್ಞಾನ ಬಳಸಿ ಇಂಜೆಕ್ಷನ್ ಮೂಲಕ ವಿಷ ನೀಡಿದ್ದಾನೆ ಎಂಬುದು ಪೋಷಕರ ವಾದ. ಮದುವೆಯಾದ ಕೆಲವೇ ದಿನಗಳಲ್ಲಿ ಅರುಣ್ ಕೆಲಸ ಬಿಟ್ಟಿದ್ದರಿಂದ ದಂಪತಿ ನಡುವೆ ಕಲಹ ಶುರುವಾಗಿತ್ತು. ಈ ಹಿನ್ನೆಲೆಯಲ್ಲಿ ಕಾಜಲ್ ತನ್ನ ತವರು ಮನೆಗೆ ಮರಳಿದ್ದಳು. ಅಲ್ಲಿಗೂ ಬಂದಿದ್ದ ಅರುಣ್ ಜೊತೆಯಲ್ಲೇ ವಾಸವಿದ್ದ ಎಂದು ತಿಳಿದು ಬಂದಿದೆ. ಕುಟುಂಬಸ್ಥರ ದೂರಿನ ಮೇರೆಗೆ ಸೆಕ್ಟರ್ 10 ಪೊಲೀಸರು ವರದಕ್ಷಿಣೆ ಸಾವು ಪ್ರಕರಣ ದಾಖಲಿಸಿಕೊಂಡಿದ್ದಾರೆ. ಸದ್ಯ ಶವದ ವಿಸೇರ ಮಾದರಿಯನ್ನು ಪ್ರಯೋಗಾಲಯಕ್ಕೆ ಕಳುಹಿಸಲಾಗಿದ್ದು, ವರದಿ ಬಂದ ನಂತರವಷ್ಟೇ ಸಾವಿಗೆ ನಿಖರ ಕಾರಣ ತಿಳಿಯಲಿದೆ. ಇನ್ನಷ್ಟು ಸುದ್ದಿಗಳಿಗಾಗಿ ನೋಡ್ತಾ ಇರಿ ಸೌರಂ ಟಿವಿ.